ಹೊಂಟೇನಿ ಒಂದು ವೀಸಾ ಎಕ್ಸ್ಟೆನ್ಷನ್ ಮಾಡಿಸ್ಕೊಳಕ್ಕೆ. ನಂದು 5 ವರ್ಷದ್ನಾಗ 3 ಸತಿ ಎಕ್ಸ್ಟೆನ್ಷನ್ ಬಂದೈತಿ. 2020ಗೆ ಏನು ಹೋಗಿದ್ದೆಲ್ಲ ಸ್ಟ್ರೇಟ್ 3 ವರ್ಷ ಕೊಟ್ಟಿದ್ರು. ಆಮೇಲೆ 1 ವರ್ಷ ಕೊಟ್ಟಾರೆ. ಈಗ ಮತ್ತೆ ಎಕ್ಸ್ಟೆನ್ಷನಿಗೆ ಹೊಂಟೇನಿ. ಜರ್ಮನಿನಾಗ ಪ್ರಿಟಿ ಚಿಲ್ ಇರ್ತದೆ ವೀಸಾ ಸೀನ್. ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಎನ್ಕ್ವೈರಿ ಫಾರ್ಮ್ ಫಿಲ್ ಮಾಡಿದರೆ ಪಟ್ನ ಅಪಾಯಿಂಟ್ಮೆಂಟ್ ಕೊಟ್ಟಾರೆ. ಸೆಪ್ಟೆಂಬರ್ ಫಸ್ಟ್ ವೀಕಿಗೆ ಕಳಿಸಿದ್ದೆ. ಸೆಪ್ಟೆಂಬರ್ 30ಗೆ ಅಪಾಯಿಂಟ್ಮೆಂಟ್ ಕೊಟ್ಟಾರೆ. ಈ ಹೊಂಟೇನೆಲ್ಲ ಡಾಕ್ಯುಮೆಂಟ್ಸ್ ಪ್ರಿಂಟೌಟ್ ತೆಗೆಸ್ಕೊಳಕ್ಕೆ ಒಂದಿಷ್ಟಿದಾವೆ. ಜೆರಾಕ್ಸ್ ಶಾಪ್ಸ್ ಇಲ್ಲಿ ಇಂಡಿಯಾನಾಗ ಇದ್ದಂಗೆ ಈಸಿಗಿಲ್ಲ. ಯು ಹ್ಯಾವ್ ಟು ಫೈಂಡ್ ಜಾಬ್ಸ್ ಆಮೇಲೆ ಕ್ಯಾಶ್ ಪೇಮೆಂಟ್ ಅಷ್ಟೇ ತೊಗೋತಾರೆ. ಪೆನ್ ಡ್ರೈವ್ನ ಹಾಕ್ಕೊಂಡು ಹೋಗ್ಬೇಕು. ಅದು ಒಂದು ಭಾಳ ಸೀನ್ ಐತಿ. ಸೊ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟಿಂದ ಪ್ರಿಂಟೌಟ್ ತೊಗೋಬೇಕಾಗಿತ್ತು ನಾನು ಲಾಸ್ಟ್ 6 ಮಂತ್ಸಿಂದ. ನಾನು ಡೌನ್ಲೋಡ್ ಮಾಡೀನಿ ಒಂದು ಫೈಲ್ ಫ್ರಮ್ ರೆವಲ್ಯೂಟ್. ಅದು ಬಂದೈತಿ 84 pages ಆ್ಯಂಡ್ ಐ ಡಿಂಟ್ ಚೆಕ್. ಲೈಕ್ ಪ್ರಿಂಟ್ ಹೊಡೆದೇನಿ. ಈಗ ನೋಡ್ರಿ ಎಷ್ಟು ದೊಡ್ಡದು ಬಂದೈತಿ. ನಮ್ಮ ಮನೆಯಿಂದ 1 hour ಲಾಂಗ್ ಜರ್ನಿ ಐತಿ. ಒಂದು 15 minutes ಜಲ್ದಿನ ಹೋಗೋಣ ಅಂತ ಜಲ್ದಿ ಬಿಟ್ಟಿದ್ದೆ ನಾನು. ಸೊ ಟ್ರೈನ್ನಾಗ ಮೋಸ್ಟ್ಲಿ ನಾ ಯಾವುದಾದ್ರೂ ಬುಕ್ ಓದ್ತಿರ್ತೇನೆ. ಅಗ್ಲಿ ಲವ್ ಬೈ ಕೋಲಿನ್ ಹೋವರಿಂದ ಮೈ ನ್ಯೂ ಫೇವ್ರೆಟ್ ಬುಕ್. ಸೊ ಆಲ್ಮೋಸ್ಟ್ 25% ಮುಗಿಸೇನಿ ನಾನು. ಸೊ ಒಂದು ಸತಿ ಬುಕ್ ಹಿಡ್ಕೊಂಡೆ ಅಂತಂದ್ರೆ ಆನ್ ಗೋ ಒಂದು 4-5 daysನಾಗ ಒಂದು ಬುಕ್ ಮುಗಿಸಾತೇನೆ ನಾನು. ಸೊ ಟ್ರೈನ್ ಆಗಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಾಗ ಆದ್ರೂ ಇಲ್ಲಿ ಭಾಳ ಸೇಫ್ಟಿ ಒಂದು ಐತಿ. ವೀಸಾ ಸೇಫ್ಟಿನೂ ನಮಗೆ ಬೇರೆ ಕಂಟ್ರಿನಾಗ ಬಂದಾಗ ಒಂದು ಸ್ವಲ್ಪ ಇಂಟರ್ನಲಿ ಸೆಕ್ಯೂರ್ಡ್ ಅನ್ನಿಸ್ತೈತಿ. ಏನಪ್ಪ ವೀಸಾ ಕ್ಯಾನ್ಸಲ್ ಆಗ್ಬಿಡ್ತಂತಂದ್ರೆ ಮನೆಗೆ ಹೋಗೋದು ಇಲ್ಲೋ ಅಂಥದ್ದು ಒಂದು ಝಂಜಟ್ಟಿಲ್ಲ ಇಲ್ಲಿ. ನಂದಿದ್ದು ಫೇವ್ರೆಟ್ ಬ್ರೆಡ್. ಸೊ ನಂಗೆ ಇನ್ನೊಂದು ಕ್ವೆಶನ್ ಭಾಳ ಜನ ಏನು ಕೇಳಿರ್ತೀರಿ ಅಂತಂದ್ರೆ ನಂದು ಲೋನ್ ಮುಗಿಸಿನೋ ಇಲ್ಲೋ ನಾನಂತ. ಇನ್ನೂ ಮುಗ್ದಿಲ್ಲ ನಂದು. ಇಟ್ ಈಸ್ ಅ ಲಾಂಗ್ ಟರ್ಮ್ ಲೋನ್. ಅಟ್ಲೀಸ್ಟ್ 7 to 8 years ಆಗ್ತೈತಿ. ಆ್ಯಂಡ್ ನಾನು ಮಂತ್ಲಿ ಒಂದು ಇಷ್ಟು ಅಮೌಂಟ್ EMI ಕಟ್ತೇನೆ. ಆ್ಯಂಡ್ ಅದಕ್ಕೆ ನಾನು ಆ್ಯಪ್ ಯೂಸ್ ಮಾಡೋದು ಪೇ ಪೆನಿ ಆ್ಯಪ್. ಇವ್ರು ಬೆಸ್ಟ್ ಎಕ್ಸ್ಚೇಂಜ್ ರೇಟ್ಸ್ ಕೊಡ್ತಾರೆ. ನೀವು ಗೂಗಲ್ ಕಂಪೇರ್ ಮಾಡಿದ್ರೂ ನಿಮಗೆ ಜಾಸ್ತಿ ರೇಟ್ನಾಗ ಇಂಡಿಯಾಗೆ ದುಡ್ಡು ಕಳಿಸ್ಬೋದು. ಸೊ UK, ಕ್ಯಾನಡಾ ಅವ್ರು ಯುರೋಪ್ ಇಂತ ನಿಮ್ಗೆ ಏನಾದರೂ ಇಂಟರ್ನ್ಯಾಷನಲ್ ದುಡ್ಡು ಕಳಿಸ್ಬೇಕಂತಂದ್ರೆ ನೀವು ಈ ಪೇ ಪೆನಿ ಆ್ಯಪ್ನ ಯೂಸ್ ಮಾಡ್ಬೋದು. 24/7 ಸಪೋರ್ಟ್ ಕೊಡ್ತಾರೆ. ಇನ್ನೊಂದು ಬೆಸ್ಟ್ ಥಿಂಗ್ ಅಂತಂದ್ರೆ ಇವ್ರದ್ದು 0 ಟ್ರಾನ್ಸ್ಫರ್ ಫೀ. ಆ್ಯಂಡ್ ನೀವು ರೆಫರ್ ಮಾಡಿನೂ ಒಂದು ಸ್ವಲ್ಪ ಅಮೌಂಟ್ ಅರ್ನ್ ಮಾಡ್ಬೋದು. ನಾನು ನೋಡ್ಬೋದು ನಿಮ್ದು 70 euros ಏನು ತೋರ್ಸಾತೈತಲ್ಲ ಅದನ್ನ ನಾನು ರೆಫರ್ ಮಾಡಿ ಅರ್ನ್ ಮಾಡಿದ್ದೆ. ಹಾಯ್ ಎವ್ರಿವಾನ್. ಸೊ ಭಾಳ ದಿನ ಆದಿಂದ ಮಾಡೇಲ್ಲ ಅನ್ಕೋತೇನೆ. ಹೊರಗೆ ಕುಂತು ಒಂದು ಸತಿನೂ ಕಿವೇನೆ ಫಸ್ಟ್ ಟೈಮ್ ಮಾಡಾತೇನಿ. ನೋಡೋಣ ಅಂತ ಲಾಸ್ಟ್ 4.5 ವರ್ಷದ್ನಾಗ ನಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಜರ್ಮನಿನಾಗಂತ. ಭಾಳ ತಿಂಗಳದಿಂದ ನಾನು ವಿಚಾರ ಮಾಡೇ ಇಲ್ಲ. ನಾನು ಇಲ್ಲೇ ನನ್ನ ಲೈಫ್ ಅಡ್ಯಾಪ್ಟ್ ಆಗಿಬಿಟ್ಟೈತಿ. ಸೊ ನೋಡೋಣ ಅಂತ ಬಿಗಿನಿಂಗ್ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು. ಈ ಸೌಮ್ಯ ಈ ವರ್ಷನ್ ಆಗಾಕ ಐ ಥಿಂಕ್ ಲಾಸ್ಟ್ 4.5 years ಏನೇ ಒಂದು ಸಿಚುವೇಶನ್ ಆಗಿದ್ದು ಇಟ್ ಹ್ಯಾಸ್ ಆ್ಯಡೆಡ್ ಅಪ್ ಆ್ಯಂಡ್ ಹಿಯರ್ ಐ ಆಮ್. ಬಿಗ್ ಗರ್ಲ್, ಬಿಗ್ ಸೌಮ್ಯ. ಐ ಆಮ್ ಲೈಕ್ 26. ನಾ ಮೂವ್ ಆದಾಗ 22 years ಇದ್ದೆ. ವೆರಿ ಏನಂತಾರೆ ಸೆನ್ಸಿಟಿವ್ ಏಜ್ ಅದು. ಲೈಕ್ ಐ ವಾಸ್ ರೆಡಿ. ನಾ ಏನೇ ಬಂದ್ರೂ ನನಗೆ ರಿಸ್ಕ್ ತೊಗೊಳಕ್ಕೆ ಅವಾಗ ಕೇಪಬಿಲಿಟಿ ಇತ್ತು. ಸೊ ಬಂದೆ. ಐ ಥಿಂಕ್ ದಟ್ ವಾಸ್ ದ ರೈಟ್ ಏಜ್ ಐ ಮೂವ್ಡ್. ನನಗೆ ಈಗ ನಾ ಏನಾದರೂ ಬೇರೆ ಕಂಟ್ರಿಗೆ ಬಂದಿದ್ರೆ ಐ ಡೋಂಟ್ ಥಿಂಕ್ ಸೊ ನನ್ನ ಕಡೆ ಕೋಪಪ್ ಆಗ್ತಿತ್ತು. ಸೊ ನಿಮ್ದೆಲ್ಲ ಕ್ವೆಶನ್ಸ್ ಐತಿ. ನಾನು ಏನೂ ಆನ್ಸರ್ಸ್ ಪ್ರಿಪೇರ್ ಆಗಿಲ್ಲ. ಸೊ ನಿಮ್ಮ ಕ್ವೆಶನ್ಸ್ ಬಂದಾಗ ಆನ್ಸರ್ ಮಾಡೋಣಂತ ವಿಚಾರ ಮಾಡೇನಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಾಕ್ ಅಬೌಟ್ ಲೋನ್ಲಿನೆಸ್ ಯು ಫೀಲ್ ಇನ್ ದ ಅನ್ನೋನ್ ಕಂಟ್ರಿ. ನಾನು ಬಂದಿದ್ದು ಮಾರ್ಚ್ 2020ನಾಗ. ಸೊ ಬಂದಾಗ ಫುಲ್ ಹೈ ಎನರ್ಜಿ ಇತ್ತು. ಕಂಟ್ರಿ ಹೆಂಗಿರ್ತೈತಿ ಅವಾಗ ನನಗೆ ಅಷ್ಟು ಗೂಗಲ್ ಆಗಲಿ ಇನ್ಸ್ಟಾಗ್ರಾಮ್ನಾಗ ರೀಲ್ಸು ಅವಾಗ ಇರಲಿಲ್ಲ ಅನ್ಕೋತೇನೆ. ಸೊ ಐ ಥಿಂಕ್ ನನ್ನ ತಲೆನಾಗ ಒಂದಿಷ್ಟು ಪಿಕ್ಚರ್ಸ್ ಇದ್ವು ಅಷ್ಟೇ. ಅದು ಬಿಟ್ಟು ದೇಶ ಹೆಂಗೆ ಕಾಣಿಸ್ತೈತಿ ಏನೂ ಐಡಿಯಾ ಇಲ್ಲ. ಬಂದ ತಕ್ಷಣ ಕೋವಿಡ್ ಇತ್ತು. ನಾವು 8 ಜನ ಇದ್ವಿ. ಸೊ 4 ಜನ ಒಂದು ಮನಿನಾಗ ಇರ್ತಿದ್ವಿ, 4 ಜನ ಕೆಳಗಡೆ ಮನಿನಾಗ ಇರ್ತಿದ್ವಿ. ನಾವು ಹೆಂಗೋ ಫೇಸ್ಬುಕ್ ಗ್ರೂಪ್ನಾಗೆಲ್ಲ ಕನೆಕ್ಟ್ ಆಗಿ ಮನೆ ಬುಕ್ ಮಾಡ್ಕೊಂಡು ಬಂದಿದ್ವಿ. ಸೊ ಬಂದ ತಕ್ಷಣ 4 months ಕೋವಿಡ್ ಟೈಮ್ ಆರಾಮ್ ಮನೆಯಾಗ ಚಿಲ್ ಮಾಡೋದು. ಬ್ಲಾಕ್ಡ್ ಅಕೌಂಟ್ ಇತ್ತು. ಸೊ ಬೆಳಗ್ಗೆಂದ್ರೆ ಮಧ್ಯಾಹ್ನ ಮಟ್ಟ ಕ್ಲಾಸಸ್ ಕುಂದ್ರೋದು, ಮಧ್ಯಾಹ್ನ ಎಲ್ಲರೂ ಸೇರಿಸಿ ಅಡುಗೆ ಮಾಡ್ಕೊಳೋದು. ಐ ಥಿಂಕ್ ಇದು ಒಂದು ಕಾಮನ್ ಥಿಂಗ್ ಇರ್ತೈತಿ. ಬಂದ ತಕ್ಷಣ ಫ್ರೆಂಡ್ಸ್ ಗ್ರೂಪ್ ಆಗಿಬಿಡ್ತೈತಿ. ಎಲ್ಲರೂ ಒಬ್ರೊಬ್ರು ಬಂದಿರ್ತೇವೆ. ಸೊ ಅಡುಗೆ ಮಾಡ್ಕೊಳೋದು, ಸಂಜೆ ಚಿಲ್ ಮಾಡೋದು, ಪಾರ್ಟಿ ಮಾಡೋದು,
ದ್ಯಾಟ್ ವಾಸ್ ಗೋಯಿಂಗ್ ಆನ್ ಫಾರ್ 4 months. ಐ ಥಿಂಕ್ ಜೂನ್ ಟೈಮಿಗೆ ಒಬ್ರೊಬ್ರಿಗೆ ಹಿಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ನನಗೂ ಹಿಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅವಾಗೇನು ಅನಿಸ್ತೈತಿ, ಓ ಇವ ಭಾಳ ಚಿಲ್ ಇದಾನ, ನಾ ಏನು ಮಾಡಾತೇನಿ ಲೈಫ್ನಾಗ, ಬರೀ ಚಿಲ್ ಮಾಡೋದು ಆತಲ್ಲ, ಏನು ಮುಂದೇನು ಕ್ಲಾಸಸ್ ನಡೆಯತ್ತ, ಮುಂದೇನು ಲೈಫ್ ಏನು ಅಂತ ಹಿಟ್ ಆತು ನನಗೆ ಜೂನಿಗೆ. ಸೊ ಆಮೇಲೆ ಅವಾಗ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ಸ್ ಬರಾತ್ವು, ಎಲ್ಲದು ಶಿಫ್ಟ್ ಟೈಮಿಂಗ್ ಚೇಂಜ್ ಅಂತ, ಆಲ್ ಆಫ್ ಅ ಸಡನ್ ಕ್ಲೋಸ್ ಇದ್ದವ್ರ ಫ್ರೆಂಡ್ಸ್ ಧಡಲ್ಲಂತ ಚೇಂಜ್, ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಐ ಥಿಂಕ್ ಆ್ಯಟ್ ದ್ಯಾಟ್ ಪಾಯಿಂಟ್ ನನಗೆ ಲೋನ್ಲಿನೆಸ್ ಹಿಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಬೆಳಗ್ಗೆ ಹೋಗೋದು ಶಿಫ್ಟಿಗೆ, ರಾತ್ರಿ ಬರೋದು, ಬಂದ ತಕ್ಷಣ ಮನಿನಾಗ ಯಾರೂ ಇರೋಂಗಿಲ್ಲ, ಕೇಳೋರಿಲ್ಲ, ಅಡುಗೆ ಮಾಡಿಕೊಡೋರಿಲ್ಲ, ಯಾರಿಲ್ಲ ಮನಿನಾಗ. ಯು ಕಮ್ ಬ್ಯಾಕ್ ಹೋಮ್, ಎವ್ರಿಬಡಿ ಈಸ್ ಡೂಯಿಂಗ್ ದೇರ್ ಓನ್ ಥಿಂಗ್, ಆರ್ ಸಂಬಡಿ ಈಸ್ ಸ್ಲೀಪಿಂಗ್, ಆರ್ ಸಂಬಡಿ ಈಸ್ ನಾಟ್ ದೇರ್ ಅಟ್ ಹೋಮ್. ಒಂದು ಸತಿ ಯಾರೂ ಇರೋದೂ ಇಲ್ಲ. ಆ್ಯಂಡ್ ಇಂಡಿಯಾನಾಗ ಮಲ್ಕೊಂಡ್ಬಿಟ್ಟಿರ್ತಾವ್ರು ನಾವು ರಾತ್ರಿ ಬರೋಬೇಕಾದ್ರೆ. ಸೊ ಕಾಲ್ನಾಗ ಮಾತಾಡೋಕ್ಕೂ ಯಾರೂ ಇರೋಂಗಿಲ್ಲ. ಸೊ ಯು ಕಮ್ ಬ್ಯಾಕ್ ಹೋಮ್, ದೆರ್ ಈಸ್ ಅಟ್ಟರ್ ಸೈಲೆನ್ಸ್ ಸಮ್ ಟೈಮ್ಸ್. ಅವಾಗ ಹಿಟ್ ಆಗ್ತೈತಿ, ಲೈಕ್ ಏನಪ್ಪ ಇದು, ಎಲ್ಲಿ ಬಂದೆ ನಾನು, ಯಾರು ಕೇಳೋರಿಲ್ಲ ಅಂತ. ಅವಾಗ ಸ್ವಲ್ಪ ಅಳೋದು ಸ್ಟಾರ್ಟ್ ಆಗಿತ್ತು ನನಗೆ. ನಾ ಯಾರ ಮುಂದೂ ಶೇರ್ ಮಾಡ್ತಿರ್ಲಿಲ್ಲ. ನಂದು ಏನು ಪರ್ಸ್ನಾಲಿಟಿ ಅಂತಂದ್ರೆ, ಏನೋ ಒಂದು ನೆಗೆಟಿವ್ ಆಗಬೇಕಾದ್ರೆ ನಾ ಭಾಳ ಕ್ಲೋಸ್ ಇದ್ದವ್ರ ಜೊತೆ ಅಷ್ಟೇ ಶೇರ್ ಮಾಡ್ತೀನಿ. ಆಮೇಲೆ ಒಂದು ಸತಿ ಮನಸ್ಸಿಂದ ತೆಗೆದೆ ಅಂತಂದ್ರೆ ಮುಗೀತು. ಅಂದ್ರೆ ರಿಪೀಟೆಡ್ಲಿ ಹೇಳಿದ ಕೂಡ ಐ ಥಿಂಕ್ ಆ ಪ್ರಾಬ್ಲಮ್ ಇನ್ನೂ ಭಾಳ ಇಂಟೆನ್ಸ್ ಆಗ್ತೈತೆ. ಸೊ ಐ ಯೂಸ್ ಟು ಕಮ್ ಬ್ಯಾಕ್ ಹೋಮ್ ವೆರಿ ಟಯರ್ಡ್. ಲಾಸ್ಟ್ 22 ವರ್ಷದ್ನಾಗ ಗ್ಲಾಸ್ ತೆಗೆದು ಆ ಕಡೆ ಇಡ್ತಿರ್ಲಿಲ್ಲ ನಾನು. ಹಂಗೆ ಬೆಳೆದಕ್ಕಿ ಮನೆಗೆ ಇಲ್ಲಿ ಬಂದ ಕೂಡೇನ ಜಾಡು ಪೋಚಾ ಮಾಡ್ಬೇಕು, ಕ್ಲೀನಿಂಗ್ ಮಾಡ್ಬೇಕು, ಅಲ್ಲಿ ರೆಸ್ಟೋರೆಂಟ್ನಾಗ ಕೆಲಸ ಮಾಡ್ಬೇಕಾದ್ರೆ ತಿಕ್ಕಿಸ್ತಾರೆ, ಹೆಂಗೆ ಬೇಕಂಗೆ ತಿಕ್ಕಿಸ್ತಾರೆ. ಒಂದು ಡಾಟ್ ಇದ್ರೂ ಆಗಿ ಒಂದು ಕರೆದು ನಮಗೆ ತಿಕ್ಕಿಸ್ತಾರೆ. ಸೊ ಮೈಕೈ ಎಲ್ಲ ಫುಲ್ ನೋವು. ಆ್ಯಂಡ್ ದೆನ್ ಅದು ಫ್ರೈಸಿಂದ ಹಿಂಗೆ ಹಾಕ್ತಾರಲ್ಲ, ಇದ್ರನಾಗ ಬಂದು ಕೂಡ ಇಲ್ಲಿ ಮಾರ್ಕ್ಸ್ ಬರೋಕೆ ಸ್ಟಾರ್ಟ್ ಆಯ್ತು. ಅಡುಗೆ ಮಾಡ್ಕೊಳಕ್ಕೆ ಬರತ್ತಿಲ್ಲ, ಮಾಡ್ಕೊಂಡ್ರೆ ಟೈಮ್ ಸೆಟ್ ಆಗತ್ತಿಲ್ಲ. ನನಗಂತೇನು ಟೈಮೇ ಸಿಗತ್ತಿಲ್ಲ. ಲೈಕ್ ನಂದು ಏನು ಇಮ್ಯಾಜಿನ್ ಮಾಡಿದೆಲ್ಲ ಅದು ಒಂದು ಪಿಕ್ಚರ್ ಚೇಂಜ್ ಆಗಿಬಿಟ್ಟಿತ್ತು. ಸೊ ಈಗೆಲ್ಲರೂ ಇನ್ಸ್ಟಾಗ್ರಾಮ್ನಾಗ ನೋಡ್ತಾರೆ, ಓಕೆ ಹಿಂಗೂ ಇರ್ತೈತಿ ಲೈಫ್ ಅಂತ. ಬಟ್ ಅವಾಗ ಐ ಲಿಟ್ರಲಿ ಹ್ಯಾಡ್ ನೋ ಐಡಿಯಾ ಗೈಸ್, ಖರೆ ಹೇಳ್ತೇನೆ ನಾನು. ಪಾರ್ಟ್ ಟೈಮ್ ಜಾಬ್ ಮಾಡೋದಿಲ್ಲ, ಹೋಗೋದೈತಿ, ಮಸ್ತ್ €10 ಕೊಡ್ತಾರಂತ, 1,50,000 ಮಾಡ್ಬೋದಂತ ನಾವು ತಿಂಗಳ. ಮಸ್ತ್ ಐತಿ, ಹೋಗೋಣ ನಡಿ ಅಂತ ಬಂದಿದ್ದೆ. ಸೊ ಅವಾಗ ಹಿಟ್ಟಾಗಿ ಸ್ಟಾರ್ಟ್ ಆಯ್ತು. ಆಮೇಲೆ ವಿಂಟರ್ಸ್ ಬಂತು, ಅವಾಗಂತೂ ಕಂಪ್ಲೀಟ್ ಲೈಕ್ ಆಫ್ ಶಟ್ ಡೌನ್ ಆಗಿಬಿಡ್ತಿದ್ದೆ ನಾನು. ಓದೋದು ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡೋದು, ದೇರ್ ಈಸ್ ನೋ ಇನ್ ಬಿಟ್ವೀನ್. ಸೊ ಹಂಗಾಗಿ ಸ್ಟಾರ್ಟ್ ಆಯ್ತು. ಐ ಥಿಂಕ್ ಅವಾಗ ಅಳೋದು, ಆಮೇಲೆ ಫ್ರೆಂಡ್ಸ್ ಜೊತೆ ಮಾತಾಡೋದು. ಗ್ರೂಪ್ ಆಫ್ ಫ್ರೆಂಡ್ಸ್ ಆಗಲಿಲ್ಲ ನನಗೆ. ಐ ಥಿಂಕ್ ನಾನು ಎಫರ್ಟ್ಸ್ ಮಾಡಲಿಲ್ಲ. ಸೊ ಗ್ರೂಪ್ ಆಫ್ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಇರ್ತಿದ್ರು, ನಮಗೆ ಕರಿತಿದ್ರು. ಹೋದ್ರೂ ವೆನ್ ದೇರ್ ಇಸ್ ನೋ ರಿಯಲ್ ಕನೆಕ್ಷನ್ ಅಲ್ಲ, ಅವಾಗ ನನಗೆ ಅನಿಸ್ತೈತಿ ಲೋನ್ಲಿನೆಸ್ ಹಿಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಲೈಕ್ ಜನ ಜೊತೆ ಇರ್ತೇವೆ, ಬಟ್ you still feel like nobody belongs to me, or like nobody is close to me. I think ಅವಾಗ ನನಗೆ ಕಂಪ್ಲೀಟ್ ಹಿಟ್ ಆಗಿ ಸ್ಟಾರ್ಟ್ ಆಯ್ತು. ಆ್ಯಂಡ್ ದೆನ್ ಐ ಡಿಸೈಡೆಡ್ ಓಕೆಪ್ಪ ಇಂಡಿಯಾ ಹೋಗಿ ಬರೋಣ ಅಂತ. ಸೊ ಇಂಡಿಯಾ ಅಂತ ಬಂದ ಕೂಡ ಐ ಥಿಂಕ್ ನಾನು ಒಬ್ಬಕ್ಕಿನ ಮೂವ್ ಆದೆ ಬೇರೆ ರೂಮಿಗೆ. ಅವಾಗ ನಾನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂದೊಂದು ಸ್ಪೇಸ್ ಬಂತು, ನಂದು ಸಾಮಾನುಗಳು, ನಂದು ಐ ಥಿಂಕ್ ಈಗೂ ನಂಗೆ ಆ ಸಾಮಾನು ಅಲ್ಲೇ ಇರಬೇಕು, ನಂದು ಪ್ಲೇಸ್ ಅಂತ ಬೇಕು. ಅವಾಗ ನನಗೆ ಅನ್ಸೋದಿಲ್ಲ ನೋನ್ಲಿ. ದೆನ್ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಮೈ ಓನ್ ರೂಟೀನ್. ಸೊ ಪಾರ್ಟ್ ಟೈಮ್ ಜಾಬ್ ಅವಾಗ ನನಗೆ ಸೆಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಐ ಯೂಸ್ ಟು ಹ್ಯಾವ್ ಅ ನೈಸ್ ರೂಟೀನ್. ಆ್ಯಂಡ್ ದೆನ್ ವೀಕೆಂಡಿಗೆ ಯಾರೋ ಫ್ರೆಂಡ್ಸಿಗೆ ನಾನು ಮೆಸೇಜ್ ಮಾಡಿ ಹೋಗಿ ಮೀಟ್ ಆಗ್ತಿದ್ದೆ. ನಾ ಗ್ರೂಪ್ಸ್ನಾಗೂ ಐ ಲೈಕ್ ಟು ಕನೆಕ್ಟ್ ಇಂಡಿವಿಜುವಲಿ. ಸೊ ಅವಾಗ ನಾನು ಸ್ವಲ್ಪ ಯಾರ ಫ್ರೆಂಡ್ಸ್ ಇದ್ದಿಲ್ಲ ಹೋಗಿ ಮೀಟ್ ಆಗ್ತಿದ್ದೆ. ಇಲ್ಲ ಅಂತಂದ್ರೆ ಮೀಟಪ್ಸ್ ಗ್ರೂಪ್ನಾಗ ಏನಾರ ಇವೆಂಟ್ಸ್ ಇತ್ತಂದ್ರೆ ಹೋಗಿ ಮೀಟ್ ಆಗ್ತಿದ್ದೆ. ಅವ್ರ ಬರ್ಲಿನಿಗೆ ಯಾರು ಬಂದಾರಂತ ಸ್ಟೋರಿ ಹಾಕಿದಾಗ ಮೀಟ್ ಆಗ್ತಿದ್ದೆ. ಅವ್ರು ಜಸ್ಟ್ ಬಿ ಅಟ್ ಹೋಮ್, ವಾಚ್ ಸಮ್ ಮೂವಿ. ನನಗೆ ಯಾರೋ ಫ್ರೆಂಡ್ ಇದ್ರು ಕಾಲ್ ಮಾಡ್ತಿದ್ದೆ. ಒಬ್ಬಕ್ಕಿನ ಯಾವಾಗ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ, ಆ ಸ್ಪೇಸ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ, ದ್ಯಾಟ್ ಆರ್ ಮೈ ಸ್ಪೇಸ್. ದ್ಯಾಟ್ ಈಸ್ ವೆನ್ ಲೋನ್ಲಿನೆಸ್ ಏನೈತಿ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಇನ್ನೊಂದು ಪಾಯಿಂಟ್ನಾಗ ನಾ ಯಾವಾಗ ಲೋನ್ಲಿ ಆಗಿದೆ ಅಂತಂದ್ರೆ, ಒಂದು ಅಪಾರ್ಟ್ಮೆಂಟಿಗೆ ಮೂವ್ ಆಗಿದೆ ಸಪ್ರೇಟು. ಊರು ಹೊರಗೈತಿ, ರೂಮ್ ಒಂದು ಚೂರು ಎಕ್ಸ್ಪೆಕ್ಟ್ ಇದ್ದಂಗಿಲ್ಲ. ಸೊ ಅವಾಗ ನನಗೆ ಮನೆಗೆ ಒಂದು ಕೂಡ ಒಂಥರ ಆಗ್ತಿದ್ದಪ್ಪ. ನನಗೆ ಒಬ್ಬಕ್ಕಿನೇ ಇದ್ದು ರೂಢಿ ಒಂದು ರೂಮ್ನಾಗ, ಬಟ್ ಆ ರೂಮ್ ನನಗೆ ಲೈಕ್ ಆಗ್ತಿರ್ಲಿಲ್ಲ. ಅವಾಗ ನಂಗೆ ಕಂಪ್ಲೀಟಾಗಿ ಏರಿಯಾ ಚೇಂಜ್ ಆಯ್ತು, ಯಾರು ಫ್ರೆಂಡ್ಸ್ ಇರ್ತಿರ್ಲಿಲ್ಲ. ಅವಾಗ ನಾನು ಚಲೋ ಫ್ರೆಂಡ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಸಾಮಾನೆಲ್ಲ ನಾನು ತೊಂಬರ್ಬೇಕಾತು. ಎದ್ರೂ ಮನೆಯೆಲ್ಲ ಕತ್ಲು ಇರ್ತಿತ್ತು, ಒಂದು ಚೂರು ಚಲೋ ಇರ್ತಿಲ್ಲ. ಐ ಥಿಂಕ್ ನಾ ಆವಾಗ ಡಿಸೈಡ್ ಮಾಡಿದ್ದೆ, ಈ ಮನೆ ಬಿಟ್ಬಿಡೋಣಪ್ಪ ಮೊದ್ಲೇಕಂತ. ಬೇರೆ ಒಂದು ಸಬ್ಲೆಟಿಗೆ ಕಾಂಟ್ರಾಕ್ಟ್ ಹೋದ್ರೆ ಹೋತು, ನನ್ನ ಕಡೆ ಅನ್ಮೇಲ್ಡಂಗಿಲ್ಲ ಅಂತ ಕೂಡ ನನ್ನ ಕಡೆ ವೀಸಾ ಇದ್ದಿದ್ದಕ್ಕೆ ನಾನು ಬೇರೆ ಮನೆಗೆ ಶಿಫ್ಟ್ ಆದೆ, ಸಿಟಿ ಸೆಂಟರ್ನಾಗ ಸಬ್ಲೆಟ್ನಾಗ. ಅವಾಗ ಒಂದು ಸ್ವಲ್ಪ ನನಗೆ ಚಿಲ್ ಆಯ್ತು. ಓಕೆ, ಲೈಟ್ ಐತಿ ಮನಿನಾಗ, ಒಂದು ಸ್ವಲ್ಪ ಚಲೋ ಎನ್ವೈರ್ಮೆಂಟ್ ಐತೆ. ಐ ಥಿಂಕ್ ಎನ್ವೈರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಥರ ಮನೆಯಾಗ ಇರ್ತೇವೆ, ಸ್ವಲ್ಪ ಕ್ಲೀನಾಗಿ ನಮ್ದಂತ ನಮಗೆ ರೂಟೀನ್ ಇದ್ರೆ ಐ ಥಿಂಕ್ ಸ್ವಲ್ಪ ಲೋನ್ಲಿನೆಸ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಯಾ,
Next question is, how do you manage to prioritize things after constant changes around you? um, for me, what I felt is, for a year and a half it was very difficult. Like, it was a whole completely new environment. So na time ತಗೊಂಡೆ change like, you know, ಹೆಂಗೆ ಬೇಕಂಗೆ ಮಲ್ಕೊಳೋದು ಏಳೋದು ಇರ್ತಿತ್ತು. That was the time when I used to like find myself. Okay, what is Soumya? But ನಾನು ಯೂಶ್ವಲಿ ನನಗೆ ನಾ ಟೈಮ್ ತೊಗೋತಿದ್ದೆ ಟು ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ಥಿಂಕ್. ಆ್ಯಸ್ ಅ ಪರ್ಸನ್, ಐ ಥಿಂಕ್ ನಾ ಈಗೂ ಭಾಳ ರಿಫ್ಲೆಕ್ಟ್ ಮಾಡ್ತೀನಿ. ಐ ಹ್ಯಾವ್ ದಿಸ್ ಸ್ಕೆಡ್ಯೂಲ್ಸ್ ಇನ್ ಅ ವೀಕ್. ವೆನೆವರ್ ಐ ಫೀಲ್ ಲೈಕ್ ಐ ಆಮ್ ಜಸ್ಟ್ ಗೋಯಿಂಗ್ ಆಫ್ ಟ್ರ್ಯಾಕ್, ಐ ಯೂಸ್ ಟು ಲೈಕ್ ರಿಫ್ಲೆಕ್ಟ್ ಬ್ಯಾಕ್. ಸ್ವಲ್ಪ ಬರಿತೇನೆ, ನನ್ನ ಬಗ್ಗೆ ನಾ ಯೋಚನೆ ಮಾಡ್ತೇನೆ. ಆ್ಯಂಡ್ ದೆನ್ ವಾಟ್ ಐ ಸ್ಟಾರ್ಟೆಡ್ ಟು ಡೂ ಇಸ್, ಎನಿ ಟೈಮ್ ನಂದು ಏನಾದರೂ, ಐ ಥಿಂಕ್ ಇದು 1.5 ವರ್ಷ ಆದಿಂದ ಹೇಳತ್ತೇನೆ ನಾನು, ಏನಾದರೂ ಕಂಪ್ಲೀಟಾಗಿ ಚೇಂಜ್ ಆಯ್ತು. ಲೆಟ್ಸ್ ಸೇ ನಂದು ಜಾಬ್ ಚೇಂಜ್ ಆಯ್ತು ಆ್ಯಂಡ್ ಶಿಫ್ಟ್ಸ್ ಟೈಮಿಂಗ್ ಚೇಂಜ್ ಆತಂದ್ರೆ, I take a off day in a week where I sit back and write a routine. I have always been a fan of routines. ಸೊ ಒಂದು ರೂಟೀನ್ ಸೆಟ್ ಮಾಡ್ಕೊಳೋದು. ಓಕೆ, ಲೈಕ್ ದಿಸ್ ಟೈಮ್ ಲೈಕ್ ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಆಗಿಬಿಟ್ಟೈತಿ, ಬಟ್ ಅದರ್ವೈಸ್ ಐ ಶುಡ್ ಹ್ಯಾವ್ ಅ ರೂಟೀನ್, ರೈಟ್? ನಂಗೆ ರೂಟೀನ್ ಇಲ್ಲ ಅಂತಂದರೆ ಇಟ್ಸ್ ಲೈಕ್ ನಾ ಸ್ಲೇವ್ ಆಗ್ಬಿಟ್ಟೇನಿ ಆ ಪಾರ್ಟ್ ಟೈಮ್ ಜಾಬಿಂದು. ಸೊ ಆ ಪಾರ್ಟ್ ಟೈಮ್ ಜಾಬ್ ಹೆಂಗೆ ಬೇಕಂಗೆ ಶಿಫ್ಟ್ ಹಾಕ್ತಾರೆ. ನಾನು ಬರೋದು ಲೈಕ್ ಐ ಡೋಂಟ್ ಹ್ಯಾವ್ ಅ ರೂಟೀನ್, ಐ ವಿಲ್ ಕಮ್ ಬ್ಯಾಕ್ ವಿತ್ ಲೋ ಎನರ್ಜಿ. ಸೊ ಐ ಸ್ಟಾರ್ಟೆಡ್ ಹ್ಯಾವಿಂಗ್ ಲೈಕ್ ಅ ನೈಸ್ ರೂಟೀನ್. ತಿನ್ನೋದ್ರ ಬಗ್ಗೆ ನಾನು ಭಾಳ ಪ್ರಯಾರಿಟೈಸ್ ಮಾಡ್ತೇನೆ. ನಾನು ಈಗೂ ಐ ಆಮ್ ವೆರಿ ಮಚ್ ಇನ್ ಟು ಈಟಿಂಗ್ ವೆಲ್ ಆ್ಯಂಡ್ ಸ್ಲೀಪಿಂಗ್ ವೆಲ್ ಆ್ಯಂಡ್ ಎಕ್ಸಸೈಸಿಂಗ್. ಐ ಥಿಂಕ್ ದೀಸ್ 3 ಥಿಂಗ್ಸ್ ಐ ಯೂಸ್ ಟು ಲೈಕ್, ಯು ನೋ, ಸ್ಪಾಟ್. ಓಕೆ, ಮಂಡೇ ಟು ಫ್ರೈಡೇ ನಂದು ರೋಸ್ಟರ್ ಒಂದು ವಾರ ಮುಂಚೆ ಕೊಡ್ತಾರೆ. ಸೊ ಈ ಟೈಮಿಂಗ್ ಇದ್ರಾಗ ಅಟ್ಲೀಸ್ಟ್ ಲೈಕ್ ಐ ಹ್ಯಾವ್ ಟು ಲೈಕ್ ಟೇಕ್ ಔಟ್ ಲೈಕ್ 1 hour ಆನ್ ಸ್ಯಾಟರ್ಡೇ ಮಾರ್ನಿಂಗ್, ಮಂಡೇ ಈವ್ನಿಂಗ್ 1 hour, ಒಂದು ಸ್ವಲ್ಪ ನನಗೊಂದು ಟೈಮ್ ಕೊಡ್ತದೆ. ಐ ಥಿಂಕ್ ವೆನ್ ಐ ಡೋಂಟ್ ಗಿವ್ ದಟ್ ಟೈಮ್, ಐ ಫೀಲ್ ವೆರಿ ಲಾಸ್ಟ್. ಆ್ಯಂಡ್ ನಾ ಪಾರ್ಟ್ ಟೈಮ್ ಜಾಬ್ ಆರ್ ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಅದ್ರ ಸ್ಲೇವ್ ಆಗಿಬಿಡ್ತೇನೆ ಅಂತ ಅನಿಸ್ತೈತೆ. ನಾನು ಕನ್ನಡ ಮಾಡಿ ಸಿಗತ್ತಿಲ್ಲ ಅದು. ಆ ಟೈಪ್ ಸ್ಲೇವ್ ಆದ ಕೂಡೇನ ಲೈಕ್, ಯು ನೋ, ಅದರ್ ಪಾರ್ಟ್ಸ್ ಆಫ್ ಲೈಫ್ ಭಾಳ ಹ್ಯಾಂಪರ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಈ ಜಾಬ್ ಮಾಡೋದು, ಪಾರ್ಟ್ ಟೈಮ್ ಜಾಬು ಆ್ಯಂಡ್ ಎಲ್ಲನೂ ಲೈಕ್ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಸ್ಟೂಡೆಂಟಾಗಿ ಬಂದಿದ್ದು ಅದು ಪಾರ್ಟ್ ಆಫ್ ಲೈಫ್ ಇದ್ದೇ ಇರ್ತೈತಿ. ಬಟ್ ದೇರ್ ಆರ್ ಅದರ್ ಥಿಂಗ್ಸ್ ಆಲ್ಸೋ ಐ ಶುಡ್ ಫೋಕಸ್. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ನಂದು ಇದು ಹೇಳ್ಬೇಕಂತ ನಾವು ವಿಚಾರ ಮಾಡಿದ್ದೆ. ಓಕೆ, ನಾವು ಬಂದ ಕೂಡಲೇ ವಿ ಮೇಕ್ ಈ ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಆದ ಕೂಡಲೇ ಯು ಮೀಟ್ ಸಮ್ ಫ್ರೆಂಡ್ಸ್ ಆ ಝೋನ್ನಾಗ ಮೀಟ್ ಆಗಿರ್ತೀವಿ. ಸ್ವಲ್ಪ ಜನ ಬಂದಿರ್ತಾರೆ. ಬರೀ ಪಾರ್ಟ್ ಟೈಮ್ ಜಾಬ, ನಾವು ಪಾರ್ಟ್ ಟೈಮ್ ಜಾಬ ಮಾಡಕ್ಕೆ ಬಂದೇವೆ ಅಂತ ಅನ್ಸ್ಬಿಡ್ತೈತೆ. ನಾವು ಇಂಡಿಯಾ ಅಂತ ಬಂದಿದ್ದಕ್ಕಂದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡೋದು. ಬೆಳಗ್ಗೆ ಹೇಳೋದು, ಬೇಕಾತ ಅದೊಂದು €10 ಕೊಡ್ತಾರೆ. ಭಾಳ ಅಂತಂದ್ರೆ ಒಂದು €300 ಜಾಸ್ತಿ ಮಾಡ್ತಿರ್ಬೋದು. ಲೈಕ್ ಫ್ಯಾಮಿಲಿ ಅಂತ ನೆಸೆಸಿಟಿ ಇತ್ತಪ್ಪ, ಓಕೆ, ಇಷ್ಟು ನಾ ಅರ್ನ್ ಮಾಡಬೇಕು ಅಂತಂತಂದ್ರೆ ಇಟ್ ಈಸ್ ಫೈನ್. ಬಟ್ ನಂದು ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ಐ ಆಲ್ವೇಸ್ ಪ್ರಯಾರಿಟೈಸ್, ಓಕೆ, ಪಾರ್ಟ್ ಟೈಮ್ ಜಾಬ್ ಈಗಿಂದ ಏನೋ ಸರ್ವೈವಲಿಗೆ ಅಷ್ಟೆ. ಐ ಆಮ್ ನಾಟ್ ಡೂಯಿಂಗ್ ಪಾರ್ಟ್ ಟೈಮ್ ಜಾಬ್ ಟು ಸೇವ್ ಎಕ್ಸ್ಟ್ರಾ ಲೈಕ್ $200. ಅದು ನಂದು ಇಂಟೆನ್ಷನ್ ಇಲ್ಲ. ಮೈ ಫೋಕಸ್ ವಾಸ್, ಓಕೆ, ನಾನೀಗ ಕೆಲಸ ಹುಡ್ಕೊಳಬೇಕು. ವರ್ಕಿಂಗ್ ಸ್ಟೂಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಐ ಕೇಮ್ ಫ್ರಮ್ ವಿತೌಟ್ ಎಕ್ಸ್ಪೀರಿಯನ್ಸ್ ಬಂದಿದ್ದೆ ನಾ. ಸೊ ನಾನು ಏನು ಮಾಡ್ತಿದ್ದೆ, ಓಕೆ, ಪಾರ್ಟ್ ಟೈಮ್ ಜಾಬ್ ಎಲ್ಲ ಇರ್ತೈತಿ, ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜರ್ ಜೊತೆ ನೀವು ಮಸ್ಕ ಹಚ್ಚಿ ಅವ್ರನ್ನ ಎತ್ತಬೇಕಾದ ಶಿಫ್ಟ್ ಕೊಡ್ತಾರೆ. ಬಟ್ ಅದಕ್ಕೆ ನಾ ಬಂದಿಲ್ಲ ಇಲ್ಲಿ. ನಾನು ಜರ್ಮನಿಗೆ ಬಂದಿದ್ದು ನಂದು ಇಂಟೆನ್ಷನ್ ಇಲ್ಲ. ಐ ಫಕಿಂಗ್ ವಾಂಟ್ ಟು ಮೇಕ್ ಮೈ ಲೈಫ್ ಹಿಯರ್. ನಾನು ಚಲೋ ಜಾಬ್ ಹುಡ್ಕೋಬೇಕು, ಟೆಕ್ನಿಕಲ್ ಜಾಬ್ ಹುಡ್ಕೊಳಕ್ಕೆ ಬಂದೆ ನಾ ಈ ಕಂಟ್ರಿಗೆ, ಪಾರ್ಟ್ ಟೈಮ್ ಜಾಬ್ ಮಾಡೋಕ್ಕೆ ಬಂದಿಲ್ಲ. ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಎವ್ರಿ ಟೈಮ್ ಐ ಯೂಸ್ ಟು ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಪೀಪಲ್ ಅರೌಂಡ್ ಮೀ, ಐ ಯೂಸ್ ಟು ರಿಮೈಂಡ್ ಮೈ ಸೆಲ್ಫ್, ನೋ, ನಾ ಅದಕ್ಕೆ ಬಂದಿಲ್ಲ ಇದಕ್ಕೆ. ಐ ಯೂಸ್ ಟು ಆಲ್ವೇಸ್ ಲುಕ್ ಅಪ್ ಟು ಪೀಪಲ್ ಹೂ ಹ್ಯಾವ್ ಫೌಂಡ್ ಅ ವರ್ಕಿಂಗ್ ಸ್ಟೂಡೆಂಟ್. ಅವ್ರ ಜೊತೆ ಮಾತಾಡ್ತಿದ್ದೆ, ಹೆಂಗೆ ಜಾಬ್ ಹುಡುಕಿದ್ರಿ, ಏನು ಜಾಬ್ ಹುಡುಕ್ತಿದ್ರಿ. ಸೊ ಐ ಥಿಂಕ್ ಈ ಪ್ರಯಾರಿಟೈಸ್ ಏನೈತಲ್ಲ, ಪಾರ್ಟ್ ಟೈಮ್ ಜಾಬ್ ಇದ್ರೆ ಬಂದ ಕೂಡಲೇ ಒಂದು 2 ತಾಸು ಕುಂತು ಅಪ್ಲಿಕೇಶನ್ ಮಾಡತ್ತಿದ್ದೆ ನಾನು. ಆ್ಯಂಡ್ ಯಾವ ಶಿಫ್ಟ್ಸಿಗೆ ನನಗೆ ಹೋಗೋಕೆ ಆಗ್ತಿರಲಿಲ್ಲ. ಐ ಶೂಸ್ ಟು ಟಾಕ್ ವಿತ್ ಮೈ ಮ್ಯಾನೇಜರ್ ದಟ್ ಐ ಕ್ಯಾನ್ ಓನ್ಲಿ ವರ್ಕ್ ದೀಸ್ ಡೇಸ್ ಇನ್ ಅ ವೀಕ್. ಸೊ ಪ್ರಯಾರಿಟೈಸಿಂಗ್ ರೈಟ್ ಥಿಂಗ್ಸ್, ಜಸ್ಟ್ ಸಿಟ್ಟಿಂಗ್ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟಿಂಗ್, ಓಕೆ, ದೀಸ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಟು ಪ್ರಯಾರಿಟೈಸ್ ಇನ್ ಮೈ ವೀಕ್ ವಾಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಬೇರೆ ಕಂಟ್ರಿನಾಗ ಬಂದಾಗ ಯು ಮೀಟ್ ಡಿಫ್ರೆಂಟ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ಲೈಕ್ ಯು ಜಸ್ಟ್ ಗೆಟ್ ಕ್ಯಾರಿಡ್ ಅವೇ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಅದು ಈ ಸೆನ್ಸಿಟಿವ್ ಏಜ್ನಾಗ ಬಂದ್ವಿ ಅಂತಂದ್ರೆ ನಾವು 22 ಟು ಲೈಕ್ ಮೇ ಬಿ 27 ಇರ್ಬೋದು. ಲೈಕ್ ಅಲ್ಟಿನ ಮಟ್ಟ ಭಾಳ ಸೆನ್ಸಿಟಿವ್ ಏಜ್ ಇರ್ತೈತಿ. ಇಟ್ ಈಸ್ ವೆರಿ ಈಸಿ ಟು ಗೆಟ್ ಇನ್ಫ್ಲೂಯೆನ್ಸ್ಡ್. ಸೊ you have to learn the skill of like, you know, setting yourself aside. ಓಕೆ, ನಾನು ಬೇರೆಯವ್ರನ್ನ ಇಂತ್ರ ನಾವು ಇನ್ಫ್ಲೂಯೆನ್ಸ್ ಆಗೋದಲ್ಲ, ನಮ್ದಂತ ಒಂದು ಪ್ರಯಾರಿಟೀಸ್ ಇರಬೇಕು. ಆ್ಯಂಡ್ ಲೈಕ್, ಯು ನೋ, ಸೆಟ್ಟಿಂಗ್ ಅಪ್ ಲೈಕ್ ಆ ಟೈಮ್ ಆ ವೀಕ್ನ ಹಾಕಬೇಕು. ಇಲ್ಲ ಅಂತಂದ್ರೆ ಹಿಂಗೆ ಕ್ಯಾರಿಡ್ ಅವೇ ಆಗೋಗ್ಬಿಡ್ತೇವೆ. ಹಿಂಗೆ 2 ವರ್ಷ ಓದೋದು ಮುಗ್ದ ಬಿಡ್ತೈತಿ, ಹಿಂಗೆ ಜಾಬ್ ಸಿಕ್ಕರ್ ವೀಸಾ ಒಂದೇ ಬರ್ತೈತಿ. ಸೊ
be very very mindful about that, guys. How was your experience trying to find working students? ಸೊ ನಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲಾರ್ದ ಬಂದಿದ್ದೆ, ಸೊ ಅಷ್ಟು ಈಸಿ ಇರಲಿಲ್ಲ. ನಾನು ಫಸ್ಟ್ ಇಯರ್ ಒಟ್ಟು ಪ್ರಯಾಟೈಸ್ ಮಾಡಿಲ್ಲ, ಓಕೆ, ಬಿಕಾಸ್ ನನ್ನ ಸುತ್ತಮುತ್ತಲು ಯಾರೂ ಕೆಲಸನ ಹುಡ್ಕಾತಿರ್ಲಿಲ್ಲ. ಆ್ಯಂಡ್ ದೆನ್ ಐ ಮೆಟ್ ಫ್ಯೂ ಪೀಪಲ್ ಹೂ ಗಾಡ್ ಇಂಟರ್ನ್ಶಿಪ್. ಸೊ ಅವ್ರ ಕಡೆ ಅಂತ ರೆಸ್ಯೂಮೆ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅವ್ರಿಗೆ ಜಾಸ್ತಿ ಕ್ವೆಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೆಂಗೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಏನು ಮಾಡ್ತಿದ್ರಿ ಅಂತ. ದೆನ್ ದೇ ಸ್ಟಾರ್ಟ್ ಹೇಳಿದ್ರು ನನಗೆ ಒಂದು ಟಿಪ್, ಎವ್ರಿ ಡೇ ಅಪ್ಲಿಕೇಶನ್ ಮಾಡಬೇಕು. ಪಾರ್ಟ್ ಟೈಮ್ ಜಾಬ್ ಮುಗಿಸ್ಕೊಂಡು ಬಂದು ಅಟ್ಲೀಸ್ಟ್ ನಾನು 5 ಅಪ್ಲಿಕೇಶನ್ಸ್ ಮಾಡ್ತಿದ್ದೆ. ಕಣ್ಣು ಮುಚ್ಕೊಂಡು ಲಿಂಕ್ಡ್ಇನ್ನಾಗ ಈಸಿ ಅಪ್ಲೈ ಆದರೂ ಮಾಡೋದು, ಆರ್ ಲೈಕ್ ವೆಬ್ಸೈಟಿಗೆ ಹೋಗಿ ಅವಾಗ ಅಪ್ಲೈ ಮಾಡೋದು. ಐ ಥಿಂಕ್ ಬ್ಯಾಕ್ ಇನ್ 2020 ಇಟ್ ವಾಸ್ ಮಚ್ ಈಸಿ ಟು ಫೈಂಡ್ ವರ್ಕಿಂಗ್ ಸ್ಟೂಡೆಂಟ್. ಸೊ ನನ್ನ ಮಾಸ್ಟರ್ಸಿಂದ ಏನು ಎಕ್ಸ್ಪೀರಿಯನ್ಸ್ ಇತ್ತು, ಆ್ಯಂಡ್ ನನ್ನ ಜುಂಬಾ ಇನ್ಸ್ಟ್ರಕ್ಟರ್ ಆ್ಯಂಡ್ ಯೂಟ್ಯೂಬರಾಗಿ ಏನು ಎಕ್ಸ್ಪೀರಿಯನ್ಸ್ ಇತ್ತು, ಆ ಎಕ್ಸ್ಪೀರಿಯನ್ಸ್ ಆಗಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಐ ಥಿಂಕ್ ಇನ್ 2.5-3 ಮಂತ್ಸ್ ರೆಗ್ಯುಲರಾಗಿ ಮಾಡಿದ್ದಕ್ಕೆ ಒಂದು ವರ್ಕಿಂಗ್ ಸ್ಟೂಡೆಂಟ್ ಸಿಕ್ತು ನನಗೆ. ಸೊ ಪ್ಲ್ಯಾನಿಂಗ್ ಬೇಕು. ನಾನು ಅನ್ನಿಸೈತಿ ಲೈಕ್ ಓಕೆ ಏನೋ ಟೈಮೇ ಇಲ್ಪ ಕೆಲಸ ಹುಡ್ಕಕ್ಕೆ, ಪಾರ್ಟ್ ಟೈಮ್ ಜಾಬ್ಲೇ ಭಾಳ ಸುಸ್ತಾಗ್ಬಿಟ್ಟೈತಿ ಅಂತ ನನಗೂ ಅನ್ನಿಸ್ತೈತಿ. ಬಟ್ ನಾ ಅದು ಮಾಡೋಕ್ಕೆ ಬಂದಿರಲಿಲ್ಲ. ಸೊ ಐ ವಾಸ್ ವೆರಿ ಕ್ಲಿಯರ್. ಸೊ 5 ಅಪ್ಲಿಕೇಶನ್ಸ್ ಮಾಡೋದು ಆ್ಯಂಡ್ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು. ಸೊ ಅದು ಒಂದು ಮನೆಗೆ ಬಂದ ತಕ್ಷಣ ಒಂದು 5-10 ನಿಮಿಷ ಮಲ್ಕೊಳ್ಬೇಕಾದ್ರೆ ಏನು ಮಾಡ್ತಿದ್ದೆ ನಾನು, ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋದು. ಲೈಕ್ ಹೌ ಈಸ್ ಮೈ ಡೇ ಗೋಯಿಂಗ್ ಸೋ ಫಾರ್. Let me check the mic. I hope it's working. Yeah, it is working. ಸೊ ನಂದು ಇಡೀ ದಿನ ಹೆಂಗೆ ನಡೆದೈತೆ ಎಕ್ಸ್ಪೀರಿಯನ್ಸು. ಸೊ ಅದು ಇಂಗ್ಲೀಷ್ನಾಗ ಮಾತಾಡೋದಪ್ಪ, ಹೇಳೋದು ಹೇ ಐ ಡಿಡ್ ದಿಸ್ ಆ್ಯಂಡ್ ಸ್ಲೋಲಿ ಪಿಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ದೆನ್ ಗಿವಿಂಗ್ ಲಾಡ್ ಆಫ್ ಇಂಟರ್ವ್ಯೂ. ಸೊ ಎಷ್ಟು ಅಪ್ಲಿಕೇಶನ್ ಮಾಡತ್ತಿದ್ದೆ ನಾನು, ಅಷ್ಟು ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತಿತ್ತು ಇಂಟರ್ವ್ಯೂ ಕೊಟ್ಕೊಳ್ಳೇನೆ. ಸೊ ಐ ವಾಸ್ ವೆರಿ ಮಚ್ ಸ್ಟ್ರಿಕ್ಟ್ ಅಬೌಟ್ ಇಟ್. ಸ್ವಲ್ಪ ಮೋಟಿವೇಶನ್ ಹೋಗ್ತೈತೆ ನಡಕ್ಕೆ. ಬಟ್ ದೆನ್ ಓಕೆ ನಾನು ಮಾಡ್ಬೇಕು. ಆ್ಯಂಡ್ ದೆನ್ ಅಗೇನ್ ಕಮಿಂಗ್ ಬ್ಯಾಕ್, ಸೆಟ್ಟಿಂಗ್ ಅಪ್ ಅ ರೂಟೀನ್, ಈಟಿಂಗ್ ವೆಲ್. ಲೈಕ್ ಈ ಚಲೋತಂಗೆ ಊಟ ಮಾಡೋದ್ರಲ್ಲೇ ನಂದು ಏನಾಗ್ತದೆ ಅಂತಂದ್ರೆ ಐ ಯೂಸ್ ಟು ಹ್ಯಾವ್ ಗುಡ್ ಎನರ್ಜಿ. ಸೊ ಪಾರ್ಟ್ ಟೈಮ್ ಜಾಬ್ ಬೆಳಗ್ಗೆ ಶಿಫ್ಟ್ ತೊಗೊಂಡ್ಬಿಡ್ತಿದ್ದೆ ನಾನು. 6 ಗಂಟೆ ಅಂತ ಮಧ್ಯಾಹ್ನ 2:30-3 ಗಂಟೆ ಅಂದ್ರೆ ಮನೆಗೆ ಬರೋದು 4 ಗಂಟೆ. ಒಂದು ಅರ್ಧ ತಾಸು ಮಕ್ಕೊಂಡು ಹೇಳೋದು, ಒಂದು ಸ್ವಲ್ಪ ರೆಸ್ಟ್ ಮಾಡೋದು. ಅದು ಚಲೋ ಫುಡ್ ಒಯ್ತಿದ್ದೆ ನಾನು. ಏನೂ ಆ ಕಡೆ ಟೈಮ್ನಾಗ ಊಟ ಮಿಸ್ ಮಾಡೋದು ಮಾಡ್ತಿರಲಿಲ್ಲ. ಬೆಳಗ್ಗೆ ಓಟ್ಸ್ ಒಂದು ಸ್ಕೂಪ್ ಸ್ಮೂದಿ ತೊಗೊಂಡು ಹೋಗ್ತಿದ್ದೆ. ಬೆಳಗ್ಗೆ ಪಟ್ನ ಮಿಕ್ಸಿ ಮಾಡ್ಕೊಂಡು ಹೋಗಿ ಮಧ್ಯಾಹ್ನ ಚಿಕನ್, ಬ್ರಾಕ್ಲಿ ಆ್ಯಂಡ್ ರೈಸ್ ಹಿಂದಿನ ಗ್ಲಾಸ್ ಬಾಕ್ಸ್ನ ಹಾಕಿಟ್ಬಿಡ್ತಿದ್ದೆ. ಸೊ ಕರೆಕ್ಟ್ ಟೈಮಿಗೆ ಊಟ ಮಾಡ್ತಿದ್ದೆ. ಸೊ ಮನೆಗೆ ಬಂದ ಕೂಡಲೇ ನನಗೆ ಏನು ಅನ್ನಿಸ್ತಿತ್ತು ಅಂತಂದರೆ ಐ ಹ್ಯಾಸ್ ಟು ಹ್ಯಾವ್ ಲೈಕ್ ಗುಡ್ ಎನರ್ಜಿ. ಒಂದು ಅರ್ಧ ತಾಸು ಮಲ್ಕೊಂಡು ಬಂದು ಹೇಳೋದು, ಇನ್ನೊಂದು ಅರ್ಧ ತಾಸು ವರ್ಕೌಟ್ ಮಾಡೋದು, ಆಮೇಲೆ ಒಂದು ತಾಸು ಕುಂತು ಅಪ್ಲಿಕೇಶನ್ಸ್ ಮಾಡೋದು. ಸೊ ಈ ರುಟೀನ್ ಏನೈತೆ, ಎಕ್ಸಸೈಸಿಂಗ್, ಈಟಿಂಗ್ ವೆಲ್ ಆ್ಯಂಡ್ ಏನಂತಾರೆ ಸ್ಲೀಪಿಂಗ್ ವೆಲ್ ಪ್ರಯಾರಿಟಿ ಭಾಳ ಇತ್ತು. ಸೊ ನಾನು ಫ್ರೆಂಡ್ಸ್ ಮನೆಗೆ ಹೋಗಿ ನೈಟ್ ಕುಂತು ಚಿಲ್ ಮಾಡೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ, ಬಿಕಾಸ್ ನನಗದು ವರ್ಕ್ ಆಗ್ತಿರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ದೆನ್ ಅವಾಗ ರೂಟೀನ್ ಬಂದ್ಕೂಳೆ ಸೊ ಅಪ್ಲಿಕೇಶನ್ ಮಾಡೋಕೆ ನಂಗೆ ಎನರ್ಜಿ ಉಳಿತಿತ್ತು. ಸೊ ದಿಸ್ ಇಸ್ ವೇರ್ ಐ ಹೆಲ್ಪ್ ವುಮೆನ್ ಟು ಬಿಲ್ಡ್ ಅ ರೂಟೀನ್. ಸೊ ನಂದು ಪ್ರೋಗ್ರಾಮ್ ಐತಿ 90 days ಫ್ಯಾಟ್ ಲಾಸ್ ಚಾಲೆಂಜ್ ಅಂತ. ಸೊ ನೀವು ಏನಾರ ಇಂಟ್ರೆಸ್ಟೆಡ್ ಆಗಿದ್ರಿ ಅಂತಂದ್ರೆ ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ. ಸೊ ಚೆಕ್ಔಟ್ ಮಾಡಿರಿ. ಸೊ ದಿಸ್ ಇಸ್ ಹೌ ಐ ಸ್ಟಾರ್ಟೆಡ್ ಲೈಕ್ ಗ್ರೈಂಡಿಂಗ್. ಓಕೆ, ಗೊತ್ತಿಲ್ಲ ಮಂದಿಗೆ ಹೇಳೋದಾಗಲಿ, ಕ್ವೆಶನ್ಸ್ ಪ್ರಿಪೇರ್ ಆಗೋದಾಗಲಿ, ಐ ಯೂಸ್ ಟು ಡೂ ದ್ಯಾಟ್. ಸೊ that was my experience finding a working student. and working students ಹುಡ್ಕೋದು ಭಾಳ ಈಸಿ ಐತಿ. ಸೊ ಬಂದ ತಕ್ಷಣ ಸ್ಟಾರ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇಲ್ಲ 2 ವರ್ಷ ಜಲ್ದಿ ಹೋಗ್ತದೆ ಗೈಸ್, ಹೇಳತ್ತೇನೆ ನಾನು. How did you handle the moments when you felt your days pass without you realizing that it has found yourself caught in a routine of work and study? ಸೊ ಬಂದುಬಿಟ್ಟೇವಿ ಬೇರೆ ದೇಶಕ್ಕೆ, ಇಷ್ಟು ರಿಸ್ಕ್ ತೊಗೊಂಡಂತಂದ್ರೆ ಐ ಥಿಂಕ್ 3 years 2.5 years ಐ ಗೇವ್ ಇಟ್ ಆಲ್. ಲೈಕ್ ನಾ ಇನ್ನೂ ಭಾಳ ವಿಚಾರ ಮಾಡೋಕೆ ಹೋಗಲಿಲ್ಲ. ನಾನು ಅದ್ರಿಗಿಂತ ಮುಂಚೆ ಇಂಜಿನಿಯರಿಂಗ್ನಾಗ ನಾನು ಭಾಳ ಚಿಲ್ ಮಾಡಿ ಓದೇನು. ಓಕೆ, ಸೊ ದಿಸ್ ವಾಸ್ ದ ಟೈಮ್ ಐ ಹ್ಯಾಡ್ ಟು ಗಿವ್ ಇಟ್ ಆಲ್. ಅದು ಬರದೈತಲ್ಲ, ಇಲ್ಲಿ ಮಟ್ಟ ಏನೂ ಮಾಡಿ ಬಂದಿಲ್ಲ, ಬೇರೆ ದೇಶಕ್ಕೆ ಬಂದೇವಿ, ಒಂದು ಲೈಕ್ ಏನಂತಾರೆ ಆ ಕೇಪಬಿಲಿಟಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ, ನನ್ನ ಸರೌಂಡಿಂಗ್ದವರು ಅಂದ್ಕೊಂಡಿದ್ರು. ಬಟ್ ಐ ಹ್ಯಾಡ್ ಟು ಗಿವ್ ಇಟ್ ಆಲ್. ಲೈಕ್ ನನಗೊಂದು ವಿಶ್ವಲಿ ದೆರ್ ವಾಸ್ ಅ ವರ್ಜನ್ ಆಫ್ ಸೌಮ್ಯ ದಟ್ ಐ ವಾಂಟೆಡ್ ಟು ಬಿ. ಸೊ ದೇರ್ ಈಸ್ ನೋ ಹಾಫ್ ಆಸ್ ಗೇಮ್ ಆಡಲಿಲ್ಲ. ಐ ವಾಂಟೆಡ್ ಟು ಗಿವ್ ಇಟ್ ಆಲ್. ಇಟ್ಸ್ ಓಕೆ. ಐ ವಾಸ್ ಲೈಕ್ ಇಟ್ಸ್ ಫೈನ್, things will get better. And I remember one day I was coming back from my shift and I was just realizing, okay,
ನಂದು ಮಕ್ಳಿಗೆ ಏನು ಮಸ್ತ್ ಸ್ಟೋರಿ ಹೇಳ್ತೇನಲ್ಲ ನಾನು, ಲೈಕ್ ಗೈಸ್, ಇದು ನೀವು ಏನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡತ್ತಿರಲ್ಲ, ಮೇ ಬಿ ಐ ಟೋಲ್ಡ್ ದಿಸ್ ಇನ್ ಅನದರ್ ವಿಡಿಯೋಸ್ ವೆಲ್, ಲೈಕ್ ಇದು ಭಾಳ ನಂಗೆ ಪರ್ಸ್ನಲ್ ಐತಿ, ಭಾಳ ಕ್ಲೋಸ್ ಐತೆ ನನ್ನ ಹಾರ್ಟಿಗೆ. ನೀವೇನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡತ್ತಿಲ್ಲ, ನಾನು ಯಂಗ್ ಇದ್ದಾಗ ನಾನು ಸೈಕಲ್ ಹೊಡೆದಿದ್ದಕ್ಕೆ ನೀವು ಯೂಸ್ ಮಾಡತ್ತೀರಿ. ಸೊ ಲೈಕ್ ಜಸ್ಟ್ ಅದು ಹೇಳತ್ತಲ್ಲ, ವೀಕ್ನಾಗ ಇಟ್ ಈಸ್ ಓಕೆ, ಲೈಕ್ ಯು ವರ್ಕ್ ಲೈಕ್ 4 days a week, ಬಟ್ ಸಂಡೇ ಮಾರ್ನಿಂಗ್ ಒಂದು ಫ್ರೀ ಇರ್ತೈತಿ, ಮಂಡೇ ಈವ್ನಿಂಗ್ ಒಂದು ಫ್ರೀ ಇರ್ತೈತಿ, ಸ್ಯಾಟರ್ಡೆ ಆಫ್ಟರ್ನೂನ್ ಯಾವಾಗ ನಿಮಗೆ ಫ್ರೀ ಇರ್ತೈತಿ, ಸ್ಟಾರ್ಟ್ ಸ್ಕೆಡ್ಯೂಲಿಂಗ್ ಇಟ್ ಆನ್ ಗೂಗಲ್ ಕ್ಯಾಲೆಂಡರ್. ಸೊ ಈ ಅವರ್ಸ್ ನಾ ವರ್ಕ್ ಮಾಡತ್ತೀನಿ, ಈ ಅವರ್ಸ್ ಐ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಮೈ ಸೆಲ್ಫ್, ಲೈಕ್ ಹಾಟ್ ಶವರ್ ಆಗಲಿ, ಜಸ್ಟ್ ಗೋಯಿಂಗ್ ಔಟ್ ಆ್ಯಂಡ್ ಮೀಟಿಂಗ್ ಪೀಪಲ್, ಜಸ್ಟ್ ಗೋಯಿಂಗ್ ಔಟ್ ಫಾರ್ ಅ ವಾಕ್. ಸೊ ಅದು ಸ್ಕೆಡ್ಯೂಲ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಸ್ಕೆಡ್ಯೂಲ್ ಯಾವಾಗ ಬರ್ತೈತೆ ಅಂದರೆ ವೆನ್ ಯು ಹ್ಯಾವ್ ಅ ರೂಟೀನ್ ಫಾರ್ ಯೋರ್ ಸೆಲ್ಫ್. ರೂಟೀನ್ಸ್ ಆರ್ ದ ಬೆಸ್ಟ್. ದೇ ಆರ್ ವೆರಿ ಡಿಫಿಕಲ್ಟ್ ಟು ಸ್ಟಿಕ್ ಟು ಬಿಕಾಸ್ ಸಮಟೈಮ್ಸ್ ಯು ಹ್ಯಾವ್ ಟು ಸೇ ನೋ ಫಾರ್ ಥಿಂಗ್ಸ್. But guys, get into a routine that will save a lot of your time and energy, and you can do a lot of things. So that is where I help. I am telling it again, and fat loss challenge program aiti where I help people build routines. ಟೈಮ್ ಮಾಡ್ಕೊಳಬೇಕು ನಮಗೆ ಇಲ್ಲ ಅಂತಂದ್ರೆ ದ ವರ್ಕ್, ದ ಪೀಪಲ್ ಅರೌಂಡ್ ಅಸ್, ನಮ್ಮ ಮಕ್ಕಳಿದ್ರೆ ಕಿಡ್ಸ್ ಅರೌಂಡ್ ಅಸ್, ದೇ ಆಲ್ ವಿಲ್ ಈಟ್ ಅಸ್ ಅಪ್, ಲೈಕ್ ನಮ್ಮ ಟೈಮ್ ತೊಗೊಂಡು ಬಿಡ್ತಾರೆ. ಬಟ್ that doesn't work like that. So next question is, how is Germany different from India? I'll give you like 3 points. ನನಗೆ ಪರ್ಸ್ನಲಿ ಡಿಫ್ರೆನ್ಸ್ ಅನ್ಸಿದ್ದಂತಂದ್ರೆ ಇಲ್ಲಿ ಪಾಪ್ಯುಲೇಷನ್ ಭಾಳ ಕಮ್ಮಿ ಐತಿ. ನಾನು ಇರೋದು ಬರ್ಲಿನ್ ಸಿಟಿ. ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ಜರ್ಮನಿ, ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟೀಸ್ ಹಿಯರ್. ಬಟ್ ಭಾಳ ಜನ ಕಮ್ಮಿ ಇದ್ದಾರೆ, ಜನನ ಇಲ್ಲ ಇಲ್ಲಿ. ನಾನು ಬರ್ಲಿನ್ ಹೊರಗಿರೋರು ಇಲ್ಲಿ ಬಂದ ಕೂಡಲೇ ಬರ್ಲಿನ್ ಭಾಳ ಜನ ಐತಿ, ಇಟ್ ಇಸ್ ವೆರಿ ಕ್ರೌಡೆಡ್ ಸಿಟಿ ಅಂತಂತಾರೆ. ಅದೊಂದು ಇಲ್ಲೆಲ್ಲಿ ಜನ ಇದ್ದಾರೆ, ನಮ್ಮ ಊರಿಗೆ ಬರ್ರಿ, ಅಲ್ಲೇ ತುಂಬೇವು ನಾವು, ಹಂಗೆ ಬಾಜು 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 ಇರ್ತೇವೆ ನಾವು. ಸೊ ನನಗಿಲ್ಲಿ ಒಂದು ಚೂರು ಕ್ರೌಡೆಡ್ ಅನಿಸೋದಿಲ್ಲ. ಆ್ಯಂಡ್ I'm living in a city, but it's not crowded. I think that is the difference. And I can't imagine myself in Bangalore, ಎಷ್ಟು crowded anta. Second is weather. ಏನು ಭಯಂಕರ ವೆದರ್ ಚೇಂಜ್ ಆಗ್ತದೆ ಗೊತ್ತಿಲ್ಲ. ಅರ್ಧ ವಿಂಟರ್ಸ್ ಅನ್ಕೋತೇನೆ, ನಾ 3 ತಿಂಗಳು ಸಮ್ಮರ್ ಇರ್ತೈತಿ. ದಟ್ ಈಸ್ ವೆನ್ ವಿ ಎಂಜಾಯ್ ಅ ಲಾಟ್. ವೆದರ್ ಈಸ್ ವೆರಿ ಡಿಫ್ರೆಂಟ್ ಗೈಸ್. ಆ್ಯಂಡ್ ಇದು ಲಾಂಗರ್ ಡೇಸ್ ಆ್ಯಂಡ್ ಶಾರ್ಟರ್ ಡೇಸ್ ಭಯಂಕರ ತಲೆಗೆಡ್ತದೆ. ಓಕೆ, ಲಾಂಗರ್ ಡೇಸ್ ಇದ್ದಾಗ ಮುಗಿಯೋದೇ ಇಲ್ಲ ಡೇ. ಈ ಸಣ್ಣದಿದ್ದಾಗ ಇಟ್ಸ್ ಲೈಕ್ ಭಾಳ ಎನರ್ಜಿ ಕೆಳಗೆ ಮಾಡಾಕ್ತೈತಿ. ಐ ಥಿಂಕ್ ಫಸ್ಟ್ ಇಯರ್ ನಂಗೆ ಭಾಳ ಡಿಫಿಕಲ್ಟ್ ಆತ ವೆದರ್ ಸೆಟ್ ಆಗಕ್ಕೆ. ಬಟ್ ಈಗ ಒಂದು ಸ್ವಲ್ಪ ಕೋಪಪ್ ಮಾಡ್ಕೊಂಡೇನೆ. ನಂಗೆ ಬೆಳಗ್ಗೆ ಜಲ್ದಿ ಹೇಳೋದಂತಂದ್ರೆ ವೆದರ್ ಹೆಂಗಾರ ಇರಲಿ, ಬೆಳಗ್ಗೆ ಜಲ್ದಿ ಹೇಳೋದು, ಮಲ್ಕೊಳಕ್ಕೆ ಹೋಗೋದು ಟೈಮ್ಸ್ ಇದೆ. ಥರ್ಡ್ ಥಿಂಗ್ ಈಸ್ ಮಾತಾಡ್ಸೋದಿಲ್ಲ ಯಾರು ಜನ ಇಲ್ಲಿ, ಅಷ್ಟು ಜಲ್ದಿ ಹಚ್ಕೊಳೋದಿಲ್ಲ. ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಭಾಳ ಲಕ್ಕಿ ಇರ್ಬೇಕು ನೀವು ಫ್ರೆಂಡ್ಸ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಳಕ್ಕೆ. ಇಲ್ಲ ಅಂತಂದ್ರೆ ಇಲ್ಲಿ ಮಂದಿ ನಿಮ್ಗೆ ಹಚ್ಕೊಳೋದು ಭಾಳ ಕಷ್ಟ ಐತಿ. ಲೈಕ್ ಐ ಹ್ಯಾವ್ ನೆವರ್ ಮೇಡ್ ಕ್ಲೋಸ್ ಫ್ರೆಂಡ್ಸ್ ವಿತ್ ದೆಮ್ ಹಿಯರ್. ಬಟ್ ಇಲ್ಲಿ ಹಚ್ಕೊಳೋದು, ಫೈಂಡಿಂಗ್ ಯೋರ್ ಪೀಪಲ್ ಇಸ್ ವೆರಿ ಡಿಫಿಕಲ್ಟ್. ಇಂಡಿಯಾನಾಗ ನಾವು ಇಂಡಿಯನ್ಸಿಗೆ ನಾನು ಮಾತಾಡ್ಸಿದ ಕೂಡಲೇ 5 ನಿಮಿಷನಾಗ ದೋಸ್ತ ಅವ್ರು ನಮ್ಗೆ, ದೇ ಆರ್ ಮೈ ಫ್ರೆಂಡ್ಸ್ ಓನ್ಲಿ. ಲೈಕ್ ಐ ವಿಲ್ ಪುಟ್ ಅ ಟೆಕ್ಸ್ಟ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಐ ಆಮ್ ಮೀಟಿಂಗ್ ದೆಮ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಬರ್ತಾರೋ ಇಲ್ಲ ಅಂದ್ರೆ ಪಟ್ನೆ ಹೇಳ್ತಾರೆ, ಸ್ಕೆಡ್ಯೂಲ್ ಮಾಡೋದು ಅಂತರಂಗಿಲ್ಲ. ಐ ಥಿಂಕ್ ದೀಸ್ ಆರ್ ದ 3 ಮೇಜರ್ ಡಿಫ್ರೆನ್ಸ್ ಐ ಫೀಲ್ ಥಿಂಗ್ ಯು ಲವ್ ಇನ್ ಜರ್ಮನಿ. ಸೊ ನಂಗೆ ಜರ್ಮನಿ ಗೊತ್ತಿಲ್ಲ, ನಾ ಬರ್ಲಿನ್ನಾಗ 4.5 ವರ್ಷ ಇದ್ದೀನಿ. ಎದಕ್ಕೆ ನನಗೆ ಬರ್ಲಿನ್ ಇಷ್ಟ ಆಗ್ತೈತಿ ಹೇಳ್ತೀನಿ ಅಂತ. ಫಸ್ಟ್ ರೀಸನ್ ಇಸ್ ಭಾಳ ಇಮಿಗ್ರೆಂಟ್ಸ್ ಇದ್ದಾರೆ ಆ್ಯಂಡ್ ದೇರ್ ಇಸ್ ವೆರೈಟಿ ಅರೌಂಡ್ ಮೀ. ಓಕೆ, ದ ವೇ ದೇ ಡ್ರೆಸ್, ದ ವೇ ದೇ ಟಾಕ್, ದ ವೇ ದೇ ಲುಕ್, ದ ಥಿಂಗ್ಸ್ ದಟ್ ದೇ ಡೂ ಇಯರ್ is very different, and there is lot of acceptance and less judgmental here. So ಅದು ಒಂದು ರೀಸನ್ ಇಂತ್ರನ ನನಗೆ ಸ್ಪೇಸ್ ಸಿಕ್ಕೈತಿ ಟು ಗ್ರೋ, ಎದಕ್ಕೆ ಐ ಡೋಂಟ್ ಹ್ಯಾವ್ ದಿಸ್ ಪ್ರೆಷರ್ ಟು ಲುಕ್ ಸರ್ಟನ್ ವೇ ಹಿಯರ್. ಯಾಕೋ ನಾ ದಪ್ಪಾಗೇನೋ, ತೆಳ್ಳಗಾಗೇನೋ, ಪಿಂಪಲ್ ಆಗೈತೋ, ಅದು ಯಾರೂ ನನಗೆ ಕೇಳೋರೇ ಇಲ್ಲ ಇಲ್ಲಿ. ಐ ಫೀಲ್ ಲೈಕ್ ದಟ್ ಸ್ಪೇಸ್ ಏನು ನನಗೆ ಸಿಕ್ಕೈತಲ್ಲ, ದಟ್ ಈಸ್ ಒನ್ ರೀಸನ್ ಐ ಹ್ಯಾವ್ ಗ್ರೋನ್ ಇನ್ ಲಾಸ್ಟ್ 4 years ವೇರ್ ದೇರ್ ಇಸ್ ನೋ ಪ್ರೆಷರ್. ಓಕೆ, ನಡಕ್ಕೆ ನಾನು ಈಗ ಕರೆಂಟ್ಲಿ ಐ ಡೋಂಟ್ ಹ್ಯಾವ್ ಅ ಜಾಬ್ ಆ್ಯಂಡ್ ಐ ಆಮ್ ವರ್ಕಿಂಗ್ ಆನ್ ಮೈ ಬಿಸ್ನೆಸ್. ಐ ಆಮ್ ಫೈಂಡಿಂಗ್ ಅ ಜಾಬ್, ಬಟ್ ಐ ಆಮ್ ಸ್ಟಿಲ್ ವೆರಿ ಹ್ಯಾಪಿ ಅಬೌಟ್ ಮೈ ಕಂಡೀಷನ್. ನನಗೆ ಬೇರೆ ಕಡೆ ಇದ್ದಿದ್ದೆ ಅಂತಂದ್ರೆ ನಂಗೆ ಎಲ್ಲರೂ ಕೆಲಸ ಸಿಕ್ತು. ಅಯ್ಯೋ ಕೆಲಸ ಮಾಡತ್ತಿಲ್ಲ, ಬರೀ ಹಸ್ಬೆಂಡ್ ಅಷ್ಟೇ ದುಡ್ಯಾತಾರೆ,
ಆರ್ ನೀನು ಹೆಂಗೆ ನೋಡ್ಕೊಳತಿ ಅದು ಮಾಡಾತಿ ಅಂತ ದೆರ್ ವುಡ್ ಬಿ ಅ ಕೈಂಡ್ ಆಫ್ ಪ್ರೆಷರ್. ಲೈಕ್ 26 ಇಯರ್ಸ್ನಾಗ ನಾನು ಕಡೆ ಜಾಬ್ ಇಲ್ಲ, ಇಷ್ಟು ಪ್ಯಾಕೇಜ್ ಇಲ್ಲ ಅಂತ ನನಗೆ ಪ್ರೆಷರ್ ಅನ್ನೋದೇ ಇಲ್ಲ ಈಗ ಆ್ಯಟ್ ದ ಮೂಮೆಂಟ್. ಸೊ ಐ ಹ್ಯಾವ್ ಟೈಮ್ ಟು ಎಕ್ಸ್ಪ್ಲೋರ್ ನ್ಯೂ ಥಿಂಗ್ಸ್ ಆ್ಯಂಡ್ just to challenge myself, try new things. ಆ ಸ್ಪೇಸ್ ಒಂದು ನನಗೆ ಇಲ್ಲಿ ಭಾಳ ಸಿಗ್ತೈತೆ, ಆ್ಯಂಡ್ ದಟ್ ಈಸ್ ಐ ಲವ್ ಜರ್ಮನಿ. ಭಾಳ ಜನ ಇದ್ದಾರೆ, ದೆರ್ ಇಸ್ ಎವ್ರಿಥಿಂಗ್ ದಟ್ ಐ ಗೆಟ್ ಹಿಯರ್, ಬಟ್ ಇಟ್ ಈಸ್ ವೆರಿ ಲೆಸ್ ಪಾಪ್ಯುಲೇಟೆಡ್. ಐ ಥಿಂಕ್ ಸೆಕೆಂಡ್ ರೀಸನ್, ಐ ಆಲ್ವೇಸ್ ವಾಂಟೆಡ್ ಟು ಬಿ ಇನ್ ಬಿಗ್ ಸಿಟೀಸ್. ನಾನು ಸಣ್ಣ ಸಿಟಿ ಅಂತ ಬರ್ತೇನೆ, ಅವಾಗ ಸಣ್ಣದಿತ್ತು ಹೇಳ್ತಾರೆ ಇಲ್ಲ ಧಾರವಾಡ ಬಿಗ್ ಸಿಟಿ ಅಂತ. ಅವಾಗ ನಾನು ಮುಂಚೆ ನಾ ಬಿಡಬೇಕಾದ್ರೆ ಹೇಳತ್ತೇನೆ, ಅವಾಗ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಖರೆ ಹೇಳತ್ತೇನೆ. ಆ್ಯಂಡ್ ನನಗೆ ಬಿಗ್ ಸಿಟೀಸ್ನಾಗ ಇರೋದಿತ್ತು. ಬಟ್ ಐ ಡೋಂಟ್ ಥಿಂಕ್ ಸೊ ಐ ವುಡ್ ಲವ್ ಬ್ಯಾಂಗ್ಳೂರ್, ಬಿಕಾಸ್ ಇಟ್ ಇಸ್ ಟೂ ಮಚ್. ನಂಗೆ ಈಗೂ ಲೈಕ್ ಆಗಿಲ್ಲ, ಇಲ್ಲಪ್ಪ ಜನ ಭಾಳ ಜನ ಇದ್ದಾರೆ. ಇಲ್ಲೂ ವಿ ಹ್ಯಾವ್ ಎವ್ರಿಥಿಂಗ್ ಬಟ್ ಇಟ್ಸ್ ನಾಟ್ ಪಾಪ್ಯುಲೇಟೆಡ್. ಐ ಥಿಂಕ್ ದ್ಯಾಟ್ ಇಸ್ ಸೆಕೆಂಡ್ ಥಿಂಗ್ ಐ ಲವ್. And third thing is I feel very confident in my skin, in my hair, the way I am. ನನ್ನ ಹೈಟ್ ಆಗಲಿ, there is no pinpoint ಮಾಡಿ ನನಗೆ ಕೇಳೋರಾಗಲಿ ಜಜ್ಮೆಂಟ್ ಮಾಡೋರಿಲ್ಲ. ಐ ಥಿಂಕ್ these are the three things I love. And yeah, I think these are the three things that I love here. About climate changes, ಡೆಫಿನೆಟ್ಲಿ ಭಾಳ ಹಾರ್ಶ್ ವಿಂಟರ್ಸ್ ಐತಿ. ಎಕ್ಸ್ಟ್ರೀಮ್ ಗ್ರೇ ಇರ್ತೈತೆ. ಈಗೂ ಅಷ್ಟಿಲ್ಲ, ಲೈಟಿಂಗ್ ಇಲ್ಲ, ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ವಿಂಟರ್ಸ್. ಸೊ ಸ್ನೋ ಬಂದರೆ ಇನ್ನೂ ಹೊಲಸಿರ್ತೈತೆ ಕಂಡೀಷನ್. ಬಟ್ ಇದು ಸ್ನೋ ಬರೋದಿಲ್ಲ, ಬರೀ ಹಿಂಗೆ ಗ್ರೇ ಡೇಸ್ ಇರ್ತೈತೆ, ಡಲ್ ಇರ್ತೈತಿ. ದ್ಯಾಟ್ ಈಸ್ ಗೋಣ ಗೋ ಲೈಕ್ ಒಂದು 6-7 ಮಂತ್ಸ್ ಇರ್ತೈತಿ. ವಿಂಟರ್ಸ್ ಸಮ್ಮರ್ಸ್ ಯೂಶ್ವಲಿ ಭಾಳ ಶಾರ್ಟ್ ಇರ್ತೈತೆ ಆ್ಯಂಡ್ ವಿ ಎಂಜಾಯ್. ಸೊ ಸಮ್ಮರ್ಸ್ ಫುಲ್ ಬಿಸಿಲು, ವಿಂಟರ್ಸ್ ಫುಲ್ ಚಳಿ. ಸೊ ಎವ್ರಿ ವೆದರ್ನಾಗ we have started doing different activities. Like summerನಾಗ ದಿನ ಹೊರಗೆ ಹೋಗೋದಿರ್ತೈತಿ, ಸೊ ಎಂಜಾಯ್ ದ್ಯಾಟ್. ವಿಂಟರ್ಸ್ನಾಗ ಮನಿನಾಗ ಗೆಟ್ ಟುಗೆದರ್ಸ್ ಇರ್ತೈತಿ. ಸೊ ಯಾರಾದರೂ ಗೇಮ್ಸ್ ನೈಟ್, ಬರ್ಡೇ ಪಾರ್ಟಿ ಮನಿನಾಗ ಹೋಸ್ಟ್ ಮಾಡೋದಿರ್ತೈತಿ. ಸೊ ವಿ ಜಸ್ಟ್ ಗೋ ಆ್ಯಂಡ್ ಲೈಕ್ ವಿಂಟರ್ಸ್ ಫಸ್ಟ್ ಇಯರ್ ಬಂದಾಗ ಭಾಳ ತ್ರಾಸ ಆಗ್ತೈತಿ. ಸೆಕೆಂಡ್ ಇಯರ್ ಇಟ್ ಇಸ್ ಸ್ಟಿಲ್ ಓಕೆ, ಬಟ್ at some point you will get used to it, I feel. And usually November Decemberನಾಗ ಇಂಡಿಯಾಗೆ ಹೋಗ್ಬಿಡ್ತಾರೆ ಅವ್ರವ್ರ ಕಂಟ್ರೀಸಿಗೆ. ಚಳಿ ಇರ್ತೈತಿ ಆ್ಯಂಡ್ ವಿಂಟರ್ ಹಾಲಿಡೇಸ್ ಇರ್ತೈತಿ. ಬಂದ ತಕ್ಷಣ 1 ಮಂತ್ ಸ್ವಲ್ಪ ತ್ರಾಸ ಆಗ್ತೈತಿ. ಬಟ್ like if you layer well, if you dress up well, and if you keep yourself cozy, I think weather shouldn't be a problem. ರೂಢಿ ಆಗ್ತೈತಿ. ಐ ಥಿಂಕ್ ದೆರ್ ಆರ್ ಲಾಟ್ ಆಫ್ ಪ್ರೋಸ್. ಸೊ ಇದು ಒಂದು ಕಾನ್ ಏನೈತಿ, ಐ ಥಿಂಕ್ ಬಿಡ್ಬೋದು, ಇದು ಇಗ್ನೋರ್ ಮಾಡ್ಬೋದು. And how did you overcome the jitters of being alone? ಅದಂತಾರಲ್ಲ, ವಿಚಾರ ಮಾಡೇ ಇರಲಿಲ್ಲ ನಾನು. ಒಮ್ಮಿಗ್ಲೇ ಒಂದು ಕೂಡೇನ ದೇರ್ ವಾಸ್ ಲೈಕ್ ಲಾಟ್ ಆಫ್ ಕನ್ಫ್ಯೂಷನ್. ಓಕೆ, ನನಗೆ ನಾನು ತಿಳ್ಕೊಂಡೇ ಇರಲಿಲ್ಲ, ಬಿಕಾಸ್ ಐ ಯೂಸ್ ಟು ಬಿ ಸರೌಂಡೆಡ್ ಬೈ ಪೀಪಲ್ ಆಲ್ ದ ಟೈಮ್ ಇನ್ ಇಂಡಿಯಾ. ಆ್ಯಂಡ್ ಇಲ್ಲಿ ಬಂದ ಕೂಡೇನ ಐ ಗಾಟ್ ಅ ಚಾನ್ಸ್ ಟು ಸಿಟ್ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್, why do I do certain things. ಆ್ಯಂಡ್ ಆ 22 to 24-25 ಏನು ಏಜ್ ಇತ್ತಲ್ಲ, ಆ ಏಜ್ನಾಗ ರಿಸ್ಕ್ ಸ್ವಲ್ಪ ತೊಗೋಬೋದು. ಇಟ್ ಈಸ್ ಓಕೆ ಟು ನಾಟ್ ಹ್ಯಾವ್ ಮನಿ ಇನ್ ಮೈ ಬ್ಯಾಂಕ್ ಅಕೌಂಟ್, ಆರ್ ನಾಟ್ ಹ್ಯಾವ್ ಅ ಜಾಬ್ ಇನ್ ಮೈ ಹ್ಯಾಂಡ್, ಆರ್ ಬಿ ಬ್ರೋಕ್. ಐ ಡೋಂಟ್. ಸೊ ಈಗ ಬಂದಿದೆ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ, ನಂದು ಫೋನ್ ಸ್ವಿಚ್ ಆಫ್ ಆಯ್ತು. ಬಟ್ ಏನೋ ಒಂದು ಲೈಫ್ನಾಗ ಕಂಪ್ಲೀಟ್ಲಿ ಚೇಂಜ್ ಆಗತೈತಿ, ಏನೋ ಒಂದು ಡ್ರಾಸ್ಟಿಕ್ಲಿ ಚೇಂಜ್ ಆಗತೈತಿ ಅಂತಂದ್ರೆ 2.5 years ಹಿಡಿತೈತಿ ಅಡ್ಜಸ್ಟ್ ಆಗಕ್ಕೆ, ನಿಮಗೆ ನೀವು ತಿಳ್ಕೊಳಕ್ಕೆ, ಎನ್ವೈರ್ಮೆಂಟಿಗೆ ಸೆಟ್ ಆಗಕ್ಕೆ, ನೀವು ಸೆಟ್ ಆಗ್ತಿರೋ ಇಲ್ಲೋ ಅಂತ ಗೊತ್ತಾಗಕ್ಕೆ. ಸೊ ಯಾ, ದೀಸ್ ವರ್ ಆಲ್ ಮೈ ಆನ್ಸರ್ಸ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಎಪಿಸೋಡ್. ಲೈಕ್ ಆಗಿತ್ತಂದ್ರೆ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನೆ. ಐ ಲವ್ ಯು ಆಲ್. ಬಾಯ್.